ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ ಎರಡೆರಡು ಮ್ಯಾಚ್ ಕೊಡೋದೆ. ಮಧ್ಯಾಹ್ನ ಪಂಜಾಬ್ ಮತ್ತೆ DC ಮ್ಯಾಚ್ ಇದ್ರೆ, ಸಂಜೆ RR ಮತ್ತೆ SRH ಮ್ಯಾಚ್ ಕೂಡ ನಡೀತಾ ಇದೆ. ಸೊ ಇವತ್ತಿನ ಅಂದ್ರೆ ಈ ವಿಡಿಯೋದಲ್ಲಿ ಮಧ್ಯಾಹ್ನ ಮ್ಯಾಚ್ ನ ಕವರ್ ಕೂಡ ಮಾಡ್ತೀನಿ, PBKS ಮತ್ತೆ DC ಮ್ಯಾಚ್ ನ ಕವರ್ ಕೂಡ ಮಾಡ್ತೀನಿ. ಯಾವ್ಯಾವ ತರ ಇದೆ ಒಂದೊಂದಾಗೆ ನೋಡ್ತಾ ಹೋಗೋಣ. ನಿನ್ನೆ RCB ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ನಿನ್ನೆ ಅದೇ ರೀತಿ RCB ಕೂಡ ವಿನ್ ಆಗಿ ಒಂದು ಸ್ಟ್ರೈಕ್ ಮೇಂಟೈನ್ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರೊಟೆಕ್ಷನ್ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಫ್ಲಾಪ್ ಆಗ್ಬೋದು, ಯಾರು ಹಿಟ್ ಆಗ್ಬೋದು, ಅದಾದ್ಮೇಲೆ ಕೊನೆಯದಾಗಿ ಮ್ಯಾಚ್ ವಿನ್ನರ್ ಯಾರು ಆಗ್ತಾರೆ ಇವತ್ತು ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಹಾಗೂ ಪ್ರಿಡಿಕ್ಷನ್ ವಿಡಿಯೋಗಳನ್ನ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ಅದಾದ್ಮೇಲೆ ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತು ಮ್ಯಾಚ್ ನಡೀತಾ ಇರೋದೇ ಡೆಲ್ಲಿಯವರ ಹೋಮ್ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಕೂಡ ನಡೆಸಿದೆ. ಪಿಚ್ ರಿಪೋರ್ಟ್ ಯಾವ ತರ ಅಂದ್ರೆ, ಇದರಲ್ಲಿ ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 170 ಇಂದ 180 ಆರಾಮಾಗಿ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅಂದ್ರೆ ಒಂಥರ ಇದು ಪೇಸರ್ಸ್ ಕೂಡ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೂ ಅದೇ ರೀತಿ ಹೆಲ್ಪ್ ಕೂಡ ಸಿಗುವಂತದ್ದು. ಮುಂಚೆ ಯಾವ ತರ ಆಗಿತ್ತು ಅಂದ್ರೆ, ಸ್ಪಿನ್ನರ್ಸ್ ಗಳಿಗೆ ಸ್ವಲ್ಪ ಅಡ್ವಾಂಟೇಜ್ ಸಿಗ್ತಾ ಇತ್ತು. ಆದ್ರೆ ಈಗ ರೀಸೆಂಟ್ ಮ್ಯಾಚಸ್ ನ ನೋಡಿದ್ವಿ ಅಂದ್ರೆ, ಈ ಸೀಸನ್ ಅಲ್ಲೇ ಒಂದು ಮ್ಯಾಚ್ ಅಲ್ಲಿ ಸುಮಾರು 200+ ರನ್ ಕೂಡ ಬಂದಿದೆ. ಒಂದು ಮ್ಯಾಚ್ ಅಲ್ಲಿ 170+ ರನ್ ಅನ್ನ ಕೂಡ ಬಂದಿದೆ. ಹಾಗಾಗಿ ಅದೇ ಹೇಳಿದ್ದು, ಅವರೇಜ್ ಅಂದ್ರೆ 170 ಇಂದ 180 ರನ್ ನಾವ್ ಇದ್ರಲ್ಲಿ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೆ ಅಂದ್ರೆ ಲಾಸ್ಟ್ ಒಂದು 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ, 3 ಸಲ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ವಿನ್ ಆದ್ರೆ, 2 ಸಲ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಮ್ಯಾಚ್ ನಡೀತಿರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಯಾವುದೇ ರೀತಿಯ ಡ್ಯೂ ಫ್ಯಾಕ್ಟರ್ ಬೀಳುವ ಚಾನ್ಸಸ್ ಕೂಡ ಇರೋದಿಲ್ಲ. ಆದ್ರೂ ಕೂಡ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋ ಟೀಮಿಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಳ್ಳೆ ರನ್ ಅಲ್ಲಿ ಸೆಟ್ ಮಾಡ್ಬಿಟ್ರು ಅಂದ್ರೆ ಸ್ವಲ್ಪ ಇಲ್ಲಿ ಕಂಟ್ರೋಲ್ ನ ಮಾಡ್ಕೊಬಹುದು. ಇನ್ನ ಡೆಲ್ಲಿ ಟೀಮ್ ಕಡೆ ಬಂದ್ವಿ ಅಂದ್ರೆ, 19 ದಿವಸ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಿದ್ರೆ. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್ ಆಗಿದ್ರೆ, ಅದಕ್ಕಿಂತ ಹಿಂದೆ ಮ್ಯಾಚ್ ಅದೊಂದು ಆಡ್ಕೊಟ್ಟಿದ್ರೆ ಅಷ್ಟೇ. ಅಂದ್ರೆ ಒಂದ್ ಮ್ಯಾಚ್ ಆಡಿದ್ರೆ ಒಂದ್ ಮ್ಯಾಚ್ ಆಡ್ತಲ್ಲ. ಇವತ್ತಿನ ಮ್ಯಾಚ್ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಯಾವ ತರ ಮಿಂಚ್ತಾರೆ ಅಂತ ಕೂಡ ನೋಡ್ಬೇಕು. ಅದಾದ್ಮೇಲೆ KL ರಾಹುಲ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ SRH ಅಗೇನ್ಸ್ಟ್ ಒಳ್ಳೆ ರನ್ ಕೂಡ ಇಲ್ಲಿ ಪೇರ್ಸ್ಬಿಟ್ಟಿರೋದು. ಅದಾದ್ಮೇಲೆ ಈ ಕಡೆ ಸಮೀರ್ ರಿಜ್ವಿ ಕೂಡ ಅದೇ ರೀತಿ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅದಾದ್ಮೇಲೆ ಟ್ರಿಸ್ಟನ್ ಸ್ಟಬ್ಸ್, ನಿತೀಶ್ ರಾಣಾ ಕೂಡ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ KL ರಾಹುಲ್ ಮತ್ತೆ ನಿತೀಶ್ ರಾಣಾ ಅವರ ಬ್ಯಾಟ್ ಇಂದ ಸಖತ್ತಾದ ಒಂದು ಇನ್ನಿಂಗ್ಸ್ ಕೂಡ ನಮಗೆ ನೋಡಕ್ಕೆ ಸಿಗಿದ್ದು. ಇವತ್ತು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇನ್ನೂ ಕೂಡ ಅಡ್ವಾಂಟೇಜ್ ಇಲ್ಲಿ ಇವರಿಗೆ ಸಿಗ್ಬೋದು. ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಕೂಡ ಆಗಿದೆ. ಅಂದ್ರೆ ಒಂದ್ ಮ್ಯಾಚ್ ಆಡಿದ್ರು ಅಂದ್ರೆ ಇನ್ನೊಂದ್ ಮ್ಯಾಚ್ ಆಡ್ತಾ ಇಲ್ಲ. ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ, ಒಂದು ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುವಂತದ್ದು. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಕ್ಯಾಪ್ಟನ್, ಅದಾದ್ಮೇಲೆ ಕಡೆ T ನಟರಾಜನ್, ಮುಖೇಶ್ ಕುಮಾರ್, ಸಖತ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಇವ್ರದಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು ಸ್ವಲ್ಪ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಕೂಡ ಇದೆ. ನೋಡ್ಬೇಕು ಇವತ್ತು ಯಾವ ರೀತಿ ಪಂಜಾಬ್ ಅವ್ರನ್ನ ಅವರ ಹೋಮ್ ಗ್ರೌಂಡ್ ಅಲ್ಲಿ ಕಟ್ ಆಗ್ತಾರ ಇಲ್ವಾ ಅಂತ. ಅದಾದ್ಮೇಲೆ ನಾವು ಪಂಜಾಬ್ ಕಡೆ ಬಂದ್ವಿ ಅಂದ್ರೆ, ಇಲ್ಲಿ ಮಾತಾಡಂಗೆಲ್ಲಾದ್ರು ಓಪನರ್ಸ್ ಕಡೆ ಫುಲ್ ಬೆಂಕಿ ತರ ಕೂಡ ಕಾಣ್ತಿರುವಂತದ್ದು. ಅದಾದ್ಮೇಲೆ ಈ ಸೀಸನ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಅನ್ನ ಕೂಡ ಸೋಲಿಲ್ಲದ ಸರದಾರ ತರ ಗೆದ್ಕೊಂಡ್ ಬಂದಿರೋದು. ಅಂದ್ರೆ 6 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅಂತ ನಿಮ್ಗೆ ಟೇಬಲ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಶೋ ಆಗ್ಬೋದು. ಏನಕ್ಕೆ ಅಂದ್ರೆ, ಪಂಜಾಬ್ ಮತ್ತೆ ಕೋಲ್ಕತ್ತಾ ಮ್ಯಾಚ್ ಆಗ್ಬೇಕಾದ್ರೆ ಮಳೆ ಬಂದು ಒಂದು ಮ್ಯಾಚ್ ಹಾಗೆ ಸ್ಟಾಪ್ ಕೂಡ ಆಯ್ತು. ಹಾಗಾಗಿ ಪಂಜಾಬ್ ಮತ್ತೆ ಕೋಲ್ಕತ್ತಾದವರಿಗೆ ಒಂದು ಪಾಯಿಂಟ್ಸ್ ಕೂಡ ಸಿಕ್ತು. ಅದೇ ರೀತಿಯಾಗಿ ಹಾಗೆ ಅದು ಬಿಟ್ರೆ ಬೇರೆ ಯಾವ ಒಂದು ಮ್ಯಾಚ್ ಅನ್ನ ಕೂಡ ಇಲ್ಲಿ ಪಂಜಾಬ್ ಅವರು ಸೋತಿಲ್ಲ. ಒಂದು ಸ್ಟ್ರಾಂಗ್ ಕೂಡ ಅಂದ್ರೆ ಈ ಸೀಸನ್ ಅಲ್ಲಿ ಒಂದು ಸ್ಟ್ರಾಂಗ್ ಕೂಡ ಕಾಣಿಸ್ತಿದ್ದಾರೆ. ನೋಡ್ಬೇಕು ಇವತ್ತು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅದು ಡೆಲ್ಲಿಯವರ ಹೋಮ್ ಗ್ರೌಂಡ್ ಅಲ್ಲಿ ಅಂತ. ಲಾಸ್ಟ್ ಮ್ಯಾಚ್ ಪಂಜಾಬ್ ಮತ್ತೆ LSG ಮ್ಯಾಚ್ ಆದಾಗ 254 ರನ್ ಕೊಟ್ಟು ಏರ್ಸಿದ್ವಿ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಪ್ರಿಯೇಶ್ ಆರ್ಯ ಅಂತೂ ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 93 ರನ್ ಹೊಡೆದು ಚೆಚ್ಚಿದ ಮಾತ್ರ. ಇಬ್ರು ಇಲ್ಲಿ ಸೆಟ್ ಆದ್ರು ಅಂದ್ರೆ ಓಪನರ್ಸ್ ಗಳು ಫುಲ್ ಪವರ್ ಪ್ಲೇ ಫುಲ್ ಉಡಿಸ್ ಮಾಡಕ್ ಬಿಡ್ತಾರೆ. ಆ ಲೆವೆಲ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಪ್ರಿಯೇಶ್ ಆರ್ಯ ಕೂಡ ಅದೇ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಮತ್ತೆ ಲಾಸ್ಟ್ ಮ್ಯಾಚ್ ಪ್ರಭು ಸಿಮ್ರಾನ್ ಸಿಂಗ್ ಫ್ಲಾಪ್ ಆಗಿರ್ಬೋದು, ಬಟ್ ಆದ್ರೆ ಹಿಂದಿನ ಮ್ಯಾಚ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಸಖತ್ತಾದ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅದೇ ರೀತಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಬರ್ತಾ ಇದ್ದಂಗೆ ಅವರು ಕೂಡ ಹೊಡಿ ಆಟ ಸ್ಟಾರ್ಟ್ ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇಲ್ಲಿ ಕಾಣಿಸ್ತಿದೆ. ಒಬ್ರಾದ್ಮೇಲೆ ಒಬ್ರು ಆ ಲೆವೆಲ್ ಅಲ್ಲಿ ಕೂಡ ಇದಾರೆ. ಕೂಪರ್ ಕೋನಲ್ಲಿ, ಮಾರ್ಕಸ್ ಸ್ಟೋನಿಸ್, ಅದಾದ್ಮೇಲೆ ಶಶಾಂಕ್ ಸಿಂಗ್, ಸೊ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ, ಹರ್ಷದೀಪ್ ಸಿಂಗ್, ಯುಜವೇಂದ್ರ ಚಹಲ್, ಸೇವಿಯರ್ ಬಾಟ್ಲೆಟ್, ಅದಾದ್ಮೇಲೆ ಶಶಾಂಕ್ ಸಿಂಗ್ ಕೂಡ ಇಲ್ಲಿ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಆದ ಬೌಲಿಂಗ್ ಲೈನ್ ಅಪ್ ಕೂಡ ಇಲ್ಲಿ ನೋಡಕ್ಕೆ ಸಿಕ್ತಿರುವಂತದ್ದು. ಸೊ ನೋಡೋಣ ಯಾವ ತರ ಬ್ಯಾಕ್ ಟು ಬ್ಯಾಕ್ ವಿನ್ ಹಾಕೋ ಬಂದಿದ್ರೆ ಇವತ್ತು ವಿನ್ ಆಗ್ತಾರ ಫ್ಲಾಪ್ ಆಗ್ತಾರ ಅಂತ ನೋಡ್ಬೇಕು. ಇನ್ನ KL ರಾಹುಲ್, ಹರ್ಷದೀಪ್ ಸಿಂಗ್ ನ ಬೌಲಿಂಗ್ ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಈಗ ಒಂದು 4 ಸಲ T20 ಅಲ್ಲಿ ಆಪೋನೆಂಟ್ ಗಳು ಎದುರಾಗಿದ್ದಾರೆ. ಅಂದ್ರೆ ಹರ್ಷದೀಪ್ ಸಿಂಗ್ ಮತ್ತೆ KL ರಾಹುಲ್ ಆಟ ಕೂಡ ಆಡಿದ್ದಾರೆ. ಅದರಲ್ಲಿ 4 ಇನ್ನಿಂಗ್ಸ್ ಅಲ್ಲಿ ಸುಮಾರು 2 ಸಲ ಇಲ್ಲಿ ಹರ್ಷದೀಪ್ ಸಿಂಗ್ KL ರಾಹುಲ್ ನ ಔಟ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಶ್ರೇಯಸ್ ಅಯ್ಯರ್ ಮತ್ತೆ ಕುಲ್ದೀಪ್ ಯಾದವ್ ಸ್ಟಾಫ್ ನ ನೋಡಿದ್ವಿ ಅಂದ್ರೆ, ಶ್ರೇಯಸ್ ಅಯ್ಯರ್ ಕುಲ್ದೀಪ್ ಯಾದವ್ ನ ಬೌಲಿಂಗ್ ಗೆ ಸಖತ್ ಕೂಡ ಆಡ್ತಾ ಇದಾರೆ. ಇವತ್ತು ನೋಡ್ಬೇಕು ಸ್ಟ್ರಗಲ್ ಮಾಡ್ತಾರೆ ಅಂದ್ರೆ ಅದೇ ರೀತಿಯಾಗಿ ಯಾವ ತರ ಸ್ಟಾರ್ಟ್ಸ್ ಇದೆ ಅದೇ ರೀತಿ ಕಿತ್ತು ಹೊಡಿತಾರ ಅಂತ. ಅದಾದ್ಮೇಲೆ ಈ ಕಡೆ ಪ್ರಿಯೇಶ್ ಆರ್ಯ, ಮುಖೇಶ್ ಕುಮಾರ್ ನ ಬೌಲಿಂಗ್
ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇವತ್ತು ಯಾವ ರೀತಿ ಕಟ್ ಹಾಕ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕು. ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದಾರೆ ಪ್ರಿಯೇಶ್ ಅವ್ರಿಗೆ ಈಗಾಗಲೇ. ನೋಡ್ಬೇಕು ಯಾವ ತರ ಮಿಂಚ್ತಾರೆ ಅಂತ. ಇನ್ನ ಫೈನಲ್ ಆಗಿ ನಮ್ಮ ಮ್ಯಾಜಿಕ್ ಪ್ರೊಡಿಕ್ಷನ್ ಕಡೆ ಬಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಮಿಂಚ್ಬೋದು ಅಂತ ನನಗೆ ಅನಿಸಿದೆ ಅಂದ್ರೆ ಡಿಸಿ ಕಡೆಯಿಂದ KL ರಾಹುಲ್ ಆಡ್ತಾರ ಅಂತ ನನಗೆ ಅನಿಸಿದೆ. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಕೂಡ ಮಿಂಚ್ಬೋದು. ಏನಕ್ಕೆ ಅಂದ್ರೆ ಪಂಜಾಬ್ ನ ಅಗೇನ್ಸ್ಟ್ ಡೇವಿಡ್ ಮಿಲ್ಲರ್ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ಮತ್ತೆ ನಿತೀಶ್ ರಾಣಾ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಕುಲ್ದೀಪ್ ಯಾದವ್ ಮತ್ತೆ ಟಿ ನಟರಾಜನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಬೀಳುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನ ಪಂಜಾಬ್ ಕಡೆ ಬಂದ್ವಿ ಅಂದ್ರೆ ಶ್ರೇಯಸ್ ಅಯ್ಯರ್ ಮತ್ತೆ ಪ್ರಿಯೇಶ್ ಅವರಿಂದ ಇವತ್ತು ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಇವತ್ತು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಚಹಲ್, ಹರ್ಷಿತ್ ಸಿಂಗ್, ಮಾರ್ಕೋ ಜೆನ್ಸನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬಹುದು. ಇನ್ನ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ ಯಾಕೋ ಒಂದ್ ಕಡೆ DC ವಿನ್ ಆಗುತ್ತೆ ಅಂತ ಕೂಡ ಅನಿಸುತ್ತೆ. ಅದು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಫೈನಲ್ ಪ್ರಿಡಿಕ್ಷನ್ ಕೂಡ ಕೊಡ್ತೀನಿ ಆಫ್ಟರ್ ಟಾಸ್. ಹಾಗೆ ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೆಳಗೆ ಪೋಸ್ಟ್ ಕೂಡ ಮಾಡ್ತೀನಿ. ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬಹುದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.